ನಮ್ಮ ಜೀವನದಲ್ಲಿ ಕಲಿಕೆ ಎಂಬುದು ನಿರಂತರ ಪ್ರಕ್ರಿಯೆ. ಆದರೆ ಆ ಕಲಿಕೆಗೆ ಒಂದು ಶಿಸ್ತು ಮತ್ತು ಸರಿಯಾದ ದಿಕ್ಕನ್ನು ನೀಡುವುದು ತರಬೇತಿ. ಯಾವುದೇ ಒಂದು ಕೆಲಸವನ್ನು ಮಾಡುವುದು ಮುಖ್ಯವಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಕನಿಷ್ಠ ಸಮಯದಲ್ಲಿ ಮತ್ತು ಉತ್ತಮ ಗುಣಮಟ್ಟದಲ್ಲಿ ಮಾಡುವುದು ಮುಖ್ಯ. ಇದನ್ನು ನಾವು ತರಬೇತಿಯ ಮೂಲಕ ಮಾತ್ರ ಸಾಧಿಸಲು ಸಾಧ್ಯ. ಅಂತಹ ಒಂದು ತರಬೇತಿ ಟಾಲ್ಪ್ ತರಬೇತಿ. ನೂತನವಾಗಿ ಆಯ್ಕೆಯಾಗಿರುವ GPT ಶಿಕ್ಷಕರಿಗೆ ಈ ಒಂದು 5 ದಿನದ ಮಹೋನ್ನತ ತರಬೇತಿ ನಮ್ಮ ಜಮಖಂಡಿಯಲ್ಲಿ ನಡೀತಾ ಇರುವುದು ತುಂಬ ಖುಷಿಯ ವಿಚಾರ. ಆತ್ಮೀಯರೇ ನಮಸ್ಕಾರ, ನಾನು ಅಮಿತ್ ಶಿಲೇದಾರ್. ಆತ್ಮೀಯರೇ, ಈ ತರಬೇತಿಯ ಕುರಿತಾಗಿ ಒಂದು ಚಿಕ್ಕ ವಿಡಿಯೋ ನಿಮ್ಮ ಮುಂದೆ. ಈ ತರಬೇತಿ ನಡೀತಾ ಇರುವಂತಹ ಸ್ಥಳ ಬಾಲಕರ ಸರ್ಕಾರಿ PB ಪದವಿ ಪೂರ್ವ ಕಾಲೇಜು ಜಮಖಂಡಿ. ಆತ್ಮೀಯರಾದ ಶ್ರೀ ಶಿವಕುಮಾರ್ ತೆಗಿಮ್ಮತ್ ಗುರುಗಳಿಂದ ಈ ತರಬೇತಿಯ ಸ್ಥಳದ ಪರಿಚಯ. ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಜಮಖಂಡಿಯ ಈ ಸ್ಥಳದಲ್ಲಿ ತರಬೇತಿ ನಡೀತಾ ಇರುವುದು ತುಂಬ ಖುಷಿಯ ವಿಚಾರ. ಈ 5 ದಿನದ ತರಬೇತಿಯ ಸಂಪೂರ್ಣ ವಿವರಣೆ ಈ ರೀತಿಯಾಗಿ. ಮೊದಲನೇ ದಿನ ಉಬಂಟು ಆಪರೇಟಿಂಗ್ ಸಿಸ್ಟಮ್ನ ಪರಿಚಯ, ಫೋಲ್ಡರನ್ನು ಕ್ರಿಯೇಟ್ ಮಾಡುವುದು, ಬಯೋಡೇಟಾವನ್ನು ಕ್ರಿಯೇಟ್ ಮಾಡುವುದು, ಇಮೇಲ್ ಅಕೌಂಟ್ ಕ್ರಿಯೇಟ್ ಮಾಡುವುದು, ಸ್ಕೂಲ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡುವುದು. ಎರಡನೇ ದಿನ ಲಿಬೆರೋ ಆಫೀಸ್ ಕ್ಯಾಲ್ಕ್ನಲ್ಲಿ ಸ್ಪ್ರೆಡ್ಶೀಟನ್ನು ತಯಾರಿಸುವುದು, ಅಡಾಸಿಟಿ ವೆಬ್ಸೈಟ್ನಲ್ಲಿ ಆಡಿಯೋಗಳನ್ನು ಎಡಿಟ್ ಮಾಡುವುದು, ವಿಡಿಯೋ ಎಡಿಟಿಂಗನ್ನು ಮಾಡುವುದು. ಮೂರನೇ ದಿನ ಲಿಬೆರೋ ಆಫೀಸ್ ಇಂಪ್ರೆಸ್ನಲ್ಲಿ ಸ್ಲೈಡ್ಸ್ಗಳನ್ನು ತಯಾರಿಸುವುದು, MP4 ವಿಡಿಯೋಗಳನ್ನು AV ಆಗಿ ಪರಿವರ್ತಿಸುವುದು, ಗೂಗಲ್ ಫಾರ್ಮ್ಸ್ ಬಳಸಿ ಕ್ವಿಜ್ ನಡೆಸುವುದು. 4ನೇ ದಿನ
ಬ್ಲಾಗರ್ ಕ್ರಿಯೇಷನ್ ಮಾಡುವುದು, ಸಿಂಕ್ರೋನಸ್ ಮತ್ತು ಅಸಿಂಕ್ರೋನಸ್ ಬಗ್ಗೆ ಪರಿಚಯ, HTTP ಮತ್ತು HTML ಬಗ್ಗೆ ಪರಿಚಯ, ಆಡಿಯೋ ವಿಡಿಯೋ ಎಡಿಟ್ಗಳಿಗಾಗಿ ವಿವಿಧ ವೆಬ್ಸೈಟ್ಗಳ ಪರಿಚಯ, ಅನ್ಸ್ಪ್ಲಾಶ್, ಪೆಕ್ಸಲ್ಸ್, ಪಿಕ್ಸಬೇ, ಫ್ರೀಪಿಕ್ ಹಾಗೂ ಕ್ಯಾನ್ವಾದಂಥ ವಿವಿಧ ವಿಡಿಯೋ ಎಡಿಟಿಂಗ್ ಆ್ಯಪ್ಸ್ಗಳ ಬಗ್ಗೆ ಪರಿಚಯ. 5ನೆಯ ದಿನ ಅಂದರೆ ತರಬೇತಿಯ ಕೊನೆಯ ದಿನ. ಈ ತರಬೇತಿಯನ್ನು ಪಡೆದ ನಾವೆಲ್ಲ ಶಿಕ್ಷಕರು ಒಂದು ಹೊಸ ಹುಮ್ಮಸ್ಸು, ಛಲದೊಂದಿಗೆ ನಮ್ಮ ಶಾಲೆಯನ್ನು ಪ್ರವೇಶಿಸಿ ನಮ್ಮ ವರ್ಗ ಕೋಣೆಗಳಲ್ಲಿ ಖಂಡಿತವಾಗಿಯೂ ಈ ತರಬೇತಿಯನ್ನು ಅಳವಡಿಸಿಕೊಳ್ಳುತ್ತೇವೆ ಎಂದು ಈ ಮೂಲಕ ಭರವಸೆಯನ್ನು ನೀಡುತ್ತಾ, ಆತ್ಮೀಯರೇ, ಇಟ್ಟ ಹೆಜ್ಜೆ ದೊಡ್ಡದಾಗಿದೆ, ಆದರೆ ಸಾಗಬೇಕಾದ ದಾರಿ ತುಂಬ ದೂರವಿದೆ. ಸರ್ಕಾರಿ ಶಾಲೆಗಳನ್ನು ಉಳಿಸೋಣ ಹಾಗೂ ಸರ್ಕಾರಿ ಶಾಲೆಗಳನ್ನು ಬೆಳೆಸೋಣ. ಈ ನಿಟ್ಟಿನಲ್ಲಿ ನಮ್ಮ ಈ ಪಯಣ ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ. ನಮಸ್ಕಾರ.